ಸ್ಥೂಲಕಾಯ ಬೊಜ್ಜು ಎಂತಹ ತೊಂದರೆ ಅಂದರೆ ತನ್ನ ಜೊತೆಗೆ ಅದು ತರುತ್ತದೆ ಅನೇಕ ಅಪಾಯಕಾರಿ ರೋಗಗಳನ್ನು. ಸ್ಥೂಲಕಾಯದಿಂದಾಗಿ ಆಗುತ್ತದೆ ಡಯಾಬಿಟೀಸ್, ಬೊಜ್ಜಿನಿಂದಾಗಿ ಆಗುತ್ತದೆ ಥೈರಾಯ್ಡ್, ಬೊಜ್ಜಿನ ಕಾರಣದಿಂದಾಗಿ ಆಗುತ್ತದೆ ಮೊಣಕಾಲು ಅಂದರೆ ಮಂಡಿ ನೋವು, ಆರ್ಥ್ರೈಟಿಸ್, ಬೊಜ್ಜಿನ ಕಾರಣದಿಂದಾಗಿ ಆಗುತ್ತದೆ ಬ್ಲಡ್ ಪ್ರೆಷರ್ ಮತ್ತು ಕೊಲೆಸ್ಟ್ರಾಲ್ನಂತಹ ಪ್ರಾಣಘಾತಕ ಸಮಸ್ಯೆಗಳು. ಬೊಜ್ಜು ಕಾರಣವಾಗುತ್ತದೆ ಹೃದಯ ರೋಗಕ್ಕೆ. ಅಷ್ಟೇ ಅಲ್ಲ, ಬೊಜ್ಜಿನಿಂದಾಗಿ ಆಗುತ್ತದೆ 30ಕ್ಕಿಂತ ಹೆಚ್ಚು ರೋಗಗಳು. ಬೊಜ್ಜು ಶರೀರವನ್ನು ವಿಕೃತಿಗೊಳಿಸುವುದರ ಜೊತೆಗೆ ಆರೋಗ್ಯವನ್ನು ಕೆಡಿಸಿಬಿಡುತ್ತದೆ. ಭಾರತದಲ್ಲಿ 26 ಕೋಟಿಗಿಂತಲೂ ಅಧಿಕ ಮಂದಿ ಮಹಿಳೆಯರು ಬೊಜ್ಜಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಸುಮಾರು 19 ಕೋಟಿಗಿಂತಲೂ ಅಧಿಕ ಮಂದಿ ಪುರುಷರು ಬೊಜ್ಜಿನ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸುಮಾರು 1.5 ಕೋಟಿ ಮಕ್ಕಳು ಬೊಜ್ಜಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಗೆಳೆಯರೆ, ನೀವು ಸಹ ಹೆಚ್ಚುತ್ತಿರೋ ತೂಕ ಅಥವಾ ಬೊಜ್ಜಿನ ಸಮಸ್ಯೆಯನ್ನು ಹೊಂದಿದ್ದರೆ ಸುಧಾರಿಸಿಕೊಳ್ಳಿ. ಯಾಕಂದ್ರೆ ಬೊಜ್ಜು ನಿಮ್ಮ ಒಳಗೆ ಪ್ರಾಣಘಾತಕ ರೋಗಗಳಿಗೆ ಜನ್ಮ ನೀಡಿ ನಿಮ್ಮನ್ನು ಸಾವಿನ ದವಡೆಗೆ ತಳ್ಳಬಹುದು. ಆದ್ರೆ ನಾವು ಹೆಚ್ಚುತ್ತಿರೋ ತೂಕವನ್ನು ಕಡಿಮೆ ಮಾಡಿ ಹೇಗೆ ಹೆಲ್ದಿ ಆಗಿರಬಹುದು, ತೂಕ ಕಡಿಮೆ ಮಾಡುವಂತಹ ವೈಜ್ಞಾನಿಕ ವಿಧಾನ ಮತ್ತು ಒಂದು ನ್ಯಾಚುರಲ್ ಆಯುರ್ವೇದಿಕ್ ಸೊಲ್ಯೂಷನ್, ಇದನ್ನಾವು ಇದೇ ಶೋದಲ್ಲಿ ತಿಳಿಯೋಣವಂತೆ ಅವಾರ್ಡ್ ವಿನ್ನಿಂಗ್ ಡಾಕ್ಟರ್ ದೀಪಿಕಾ ಅವರಿಂದ. ಡಾಕ್ಟರ್ ದೀಪಿಕಾ, ನಿಮಗೆ ಸ್ವಾಗತ ನಮ್ಮ ಈ ವಿಶಿಷ್ಟ ಶೋಗೆ. ಇದರ ಹೆಸರು ಸ್ಲಿಮ್ ಸೂತ್ರ. ಡಾಕ್ಟರ್, ನಿಮ್ಮಲ್ಲಿ ನನ್ನ ಪ್ರಶ್ನೆ ಅಂದ್ರೆ, ಸ್ಥೂಲಕಾಯದ ಬಗ್ಗೆ ಬಹಳಷ್ಟು ಅನೇಕ ತಪ್ಪು ಕಲ್ಪನೆಗಳಿವೆ, ಮಿತ್ಸ್ ಇವೆ. ಆದ್ರೆ ಕೆಲವೊಮ್ಮೆ ಅನಿಸುತ್ತೆ ಬೊಜ್ಜಿನಿಂದ ಬಿಡುಗಡೆ ಹೊಂದೋದು ಅಸಾಧ್ಯ ಅಂತ. ನಿಜಕ್ಕೂ ಈ ಬೊಜ್ಜಿನಿಂದ ಬಿಡುಗಡೆ ಸಿಗಬಹುದಾ? ಮತ್ತೆ ಇದಕ್ಕೆ ಸಂಬಂಧಿಸಿ ಅನೇಕ ರೋಗಗಳೇನಿವೆ, ಅವುಗಳ ಬಗ್ಗೆ ಯಾವ ರೀತಿಯ ಮುಂಜಾಗ್ರತೆಯನ್ನು ನಾವು ವಹಿಸಬೇಕು ಬೊಜ್ಜು ನಮಗೆ ಬಾರದೇ ಇರೋದಕ್ಕೆ? ನೋಡಿ, ಬೊಜ್ಜನ್ನು ಖಂಡಿತ ನಿಯಂತ್ರಣ ಮಾಡಬಹುದು. ಇದರ ಮೂಲ ಕಾರಣಗಳ ಮೇಲೆ ಕೆಲಸ ಮಾಡಬೇಕು ಅಷ್ಟೇ. ಸರಿ, ಬೊಜ್ಜು ಹೆಚ್ಚಾಗೋದಕ್ಕೆ ಇರೋ ಅನೇಕ ಕಾರಣಗಳಲ್ಲಿ ಒಂದು ಕಾರಣ ಶರೀರದ ಒಳಗೆ ಸಂಗ್ರಹವಾದ ಟಾಕ್ಸಿನ್ಸ್. ಅದು ಯಾವತ್ತೂ ಸಹ ಬಾಡಿಯಿಂದ ಹೊರಗೆ ಬರೋದೇ ಇಲ್ಲ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಈಗಿನ ಇನ್ಆಕ್ಟಿವ್ ಲೈಫ್ ಸ್ಟೈಲ್ ಅಥವಾ ಸೆಡೆಂಟರಿ ಲೈಫ್ ಸ್ಟೈಲ್ ಮತ್ತು ಬ್ಯಾಡ್ ಫುಡ್ ಹ್ಯಾಬಿಟ್ಸ್. ಉದಾಹರಣೆಗೆ ಮೈದಾದಿಂದ ತಯಾರಾದ ತಿಂಡಿ, ಆಯಿಲಿ ಫುಡ್ಸ್, ಫ್ಯಾಟಿ ಫುಡ್ಸ್ ಎಕ್ಸೆಟ್ರಾ. ಮತ್ತೆ ಹೆಂಗಸರಲ್ಲಿ ಥೈರಾಯ್ಡ್ ಮತ್ತು PCOD. ಈ ಎಲ್ಲ ಕಾರಣಗಳ ಮೇಲೆ ಕೆಲಸ ಮಾಡದೆ ಬೊಜ್ಜನ್ನು ನಿರ್ಮೂಲ ಮಾಡೋದು ಸಾಧ್ಯ ಇಲ್ಲ. ಮತ್ತೆ ನಮ್ಮ ಟೀಮ್ಗೆ ಈ ಸೈಂಟಿಫಿಕ್ ಅಪ್ರೋಚ್ನ ಬಗ್ಗೆ ತಿಳಿದಾಗ ಆಗ ನಾವು ಎಂತಹ ಒಂದು ಆಯುರ್ವೇದಿಕ್ ಫಾರ್ಮುಲಾ ಸಿದ್ಧಪಡಿಸಿದೀವಿ ಅಂದ್ರೆ, ಬಾಡಿಯನ್ನು ಅದು ಡಿಟಾಕ್ಸಿಫೈ ಮಾಡಿ ಹೆಚ್ಚಿದ ತೂಕವನ್ನ ಕಡಿಮೆನೂ ಮಾಡುತ್ತೆ, ಮತ್ತೆ ವೆಯ್ಟ್ ಗೇನ್ ಆಗಕ್ಕೂ ಬಿಡಲ್ಲ. ಮತ್ತೆ ತೂಕ ಕಡಿಮೆ ಮಾಡುವ ಈ ಸೈಂಟಿಫಿಕ್ ಫಾರ್ಮುಲಾದ ಹೆಸರು ಸ್ಲಿಮ್ ಸೂತ್ರ. ಇದರ ಗುಣಮಟ್ಟವನ್ನು ಸಾಕಷ್ಟು ಪರಿಶೀಲಿಸಿದ ನಂತರ ಭಾರತ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಆಯುಷ್ ಕೂಡ ತನ್ನ ಮಾನ್ಯತೆ ಇದೆ. ನಾನು ಪ್ರೊಫೆಷನ್ ಇಂದ ಒಬ್ಬ ಡಾಕ್ಟರ್. ಇಡೀ ದಿನ ಸೀಟ್ನಲ್ಲಿ ಕೂತ್ಕೊಂಡು ಪೇಷಂಟ್ಸ್ ಅನ್ನ ನೋಡ್ತೀನಿ. ಡಾಕ್ಟರ್ ಆದ್ರೂ ಸಹ ಬಹಳ ಅನ್ಫಿಟ್ ಆಗಿದ್ದೆ. ನಾನು ಡಾಕ್ಟರ್, ಹಾಗಾಗಿ ಬಹಳಷ್ಟು ಟ್ರೈ ಮಾಡಿದೆ, ಆದರೆ ಸರಿಯಾದ ರಿಸಲ್ಟ್ ಸಿಗಲಿಲ್ಲ. ಫುಡ್ ಅನ್ನು ಬಿಡೋದಕ್ಕೆ ಸಾಧ್ಯನೇ ಆಗಲಿಲ್ಲ. ನೀವು ಸಹ ನಿಮ್ಮ ಬೊಜ್ಜನ್ನು ಕಡಿಮೆಗೊಳಿಸ ಬಯಸಿದರೆ ಹಿಂದೆ ಮನೆಯಲ್ಲಿ ಕುಳಿತು ತರಿಸಿ ದಿವ್ಯ ಋಷಿ ಆರೋಗ್ಯಂ ಸಂಸ್ಥಾನದ ಪ್ರಾಕೃತಿಕ ಪರಿಣಾಮಕಾರಿ ಔಷಧಿ ಸ್ಲಿಮ್ ಸೂತ್ರ. ಸ್ಲಿಮ್ ಸೂತ್ರದಲ್ಲಿ ಇರುವ ನ್ಯಾಚುರಲ್ ಫ್ಯಾಟ್ ರಿಡ್ಯೂಸಿಂಗ್ ಎಲಿಮೆಂಟ್ಸ್ ಗಾರ್ಸಿನಿಯಾ ಕಂಬೋಜಿಯಾ ಬಹಳ ಬೇಗನೆ ನಿಮ್ಮ ತೂಕವನ್ನು ಕಡಿಮೆಗೊಳಿಸುತ್ತದೆ, ನಿಮ್ಮನ್ನು ಐಡಿಯಲ್ ಬಾಡಿ ವೇಟ್ ತನಕ ತರುತ್ತದೆ. ನನ್ನ ಹೆಂಡತಿ ಒಂದಿನ ನನಗೆ ಸ್ಲಿಮ್ ಸೂತ್ರದ ಬಗ್ಗೆ ಹೇಳಿದ್ಲು. ಕೆಲವು ದಿನ ತನಕ ನಾನು ಅದನ್ನು ಯೂಸ್ ಮಾಡಿದೆ. ಈಗ 2 ತಿಂಗಳಾಯ್ತು ಅದನ್ನು ಯೂಸ್ ಮಾಡ್ತಿರೋದು. ನನಗೆ ಬಹಳ ಖುಷಿಯಾಗಿದೆ. ನನ್ನ ಸೊಂಟದ ಸೈಜ್ 38ರಿಂದ 34ಕ್ಕೆ ಇಳಿದಿದೆ. 32ಕ್ಕೆ ಸಿದ್ಧತೆ ನಡೀತಿದೆ. ಡಾಕ್ಟರ್ ದೀಪಿಕಾ ನಮ್ಮ ಜೊತೆ ಕೆಲವು ಕಾಲರ್ ಕೂಡ ಸೇರ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಅವ್ರಿಗೇನು ಸಮಸ್ಯೆ ಅಂತ. ಸರಿ, ಖಂಡಿತ. ನಿಮ್ಗೆ ಆತ್ಮೀಯ ಸ್ವಾಗತ ನಮ್ಮ ಸ್ಟಾರ್ ಶೋಗೆ. ಇದರ ಹೆಸರು ಸ್ಲಿಮ್ ಸೂತ್ರ. ಸರಿ, ಥ್ಯಾಂಕ್ ಯು ಮೇಡಮ್ ಅವರೇ. ಸರಿ, ಈಗ ಎಲ್ಲಕ್ಕೂ ಮೊದಲು ಹೇಳಿ ನಿಮ್ಮ ಹೆಸರು ಮತ್ತು ಎಲ್ಲಿಂದ ಮಾತಾಡ್ತಿದ್ದೀರಿ? ನನ್ನ ಹೆಸರು ರೋಹಿತ್ ಶರ್ಮಾ ಅಂತ. ನಾನು ಮೈಸೂರಿಂದ ಮಾತಾಡ್ತಿದ್ದೀನಿ. ರೋಹಿತ್ ಈಗ ಮಾತಾಡ್ತಾರೆ ದೀಪಿಕಾ ಅವರು. ಅವರಲ್ಲಿ ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿ. ನಮಸ್ಕಾರ ಡಾಕ್ಟ್ರೇ. ನಮಸ್ತೆ ರೋಹಿತ್ ಅವರೇ, ಹೇಳಿ ನಿಮ್ಮ ಸಮಸ್ಯೆ. ಡಾಕ್ಟರ್ ದೀಪಿಕಾ, ಕಳೆದ 3 ವರ್ಷಗಳಿಂದ ನನ್ನ ತೂಕ ಬಹಳ ಹೆಚ್ಚಾಗಿದೆ. ಹಾಗಾಗಿ ಬಹಳ ತೊಂದರೆ ಆಗಿದೆ ನನಗೆ. ನನ್ನ ತೂಕ ಸುಮಾರು 65 ಕಿಲೋಗ್ರಾಂ ಇರ್ತಿತ್ತು, ಈಗ 92 ಕಿಲೋ ಆಗಿದೆ. ಡಾಕ್ಟ್ರೇ, ನೀವು ನನಗೆ ತೂಕ ಕಡಿಮೆ ಮಾಡುವ ಸರಿಯಾದ ವಿಧಾನ ತಿಳಿಸ್ತೀರಾ? ರೋಹಿತ್ ಅವರೇ, ಎಲ್ಲಕ್ಕೂ ಮೊದಲು ನಿಮ್ಮ ಹೈಟ್ ಮತ್ತು ಏಜ್ ಎಷ್ಟು ಅಂತ ತಿಳ್ಕೊಬೇಕಾಗಿದೆ. ಮತ್ತೆ ನೀವು ಕೆಲಸ ಏನು ಮಾಡ್ತೀರಿ? ನನ್ನ ಹೈಟ್ ಸುಮಾರು 5 ಅಡಿ 8 ಇಂಚಿದೆ. ಮತ್ತೆ ವಯಸ್ಸು 43 ವರ್ಷ. ನಾನು ಕಾಲ್ ಸೆಂಟರ್ನಲ್ಲಿ ಕೆಲಸ ಮಾಡ್ತೀನಿ. ನೋಡಿ ರೋಹಿತ್ ಅವರೇ, ನಿಮ್ಮ ಹೈಟ್ನ ಪ್ರಕಾರ ನಿಮ್ಮ ತೂಕ 63ರಿಂದ 76 ಕಿಲೋ ತನಕ ಇರಬೇಕಾಗಿತ್ತು. ನೀವೀಗ ಹೇಳಿದ ಹಾಗೆ ಕಳೆದ 3-4 ವರ್ಷಗಳಲ್ಲಿ ನಿಮ್ಮ ತೂಕ 27 ಕಿಲೋ ತನಕ ಹೆಚ್ಚಾಗಿದೆ. ನಿಮ್ಮ ತೂಕ ಹೆಚ್ಚುತ್ತಿರೋದನ್ನ ನೋಡಿದ್ರೆ ನಿಮ್ಗೆ ಅದರಿಂದ ಗಂಭೀರ ರೋಗಗಳು ಬರಬಹುದು. ಅಂದ್ರೆ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಥೈರಾಯ್ಡ್, ಫ್ಯಾಟಿ ಲಿವರ್, ಹಾರ್ಟ್ ಪ್ರಾಬ್ಲಮ್ಸ್, ಮತ್ತೆ ಎಲ್ಲಿ ತನಕ ಅಂದ್ರೆ ಈ ರೋಗಗಳಿಂದಾಗಿ ನಿಮ್ಗೆ ಸಾವು ಕೂಡ ಬರಬಹುದು.
ಹಾಗಾಗಿ ಸಮಯ ಇರುವಾಗ್ಲೇ ಚಿಕಿತ್ಸೆ ನಡೆಸಬೇಕಾದ್ದು ಬಹಳ ಅಗತ್ಯ. ಮೇಡಮ್, ನೀವೇನು ಹೇಳ್ತೀರೋ ನಾನು ಅದನ್ನೆಲ್ಲ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಸರಿ ರೋಹಿತ್ ಅವರೇ, ಇನ್ನು ಒಂದು ಮಾತು ಹೇಳಿ ನಂಗೆ. ನೀವು ಕರಿದ ತಿಂಡಿ ಅಥವಾ ಸಿಹಿ ತಿಂಡಿ, ಫಾಸ್ಟ್ ಫುಡ್ಸ್ ಎಲ್ಲ ತಿಂತ ಇಲ್ಲಲ್ಲ? ಹೌದು ಡಾಕ್ಟರ್, ಸ್ವಲ್ಪ ಸ್ವಲ್ಪ ನಾನು ತಿಂತೀನಿ. ಮತ್ತೆ ಎಕ್ಸಸೈಸ್ ಏನಾದ್ರೂ ಮಾಡ್ತಿರೋ ಇಲ್ವೋ? ಹಾ, ಮನೆಯಲ್ಲೇ ಎಕ್ಸಸೈಸ್ ಮಾಡ್ತೀನಿ ನಾನು, ಆದ್ರೆ ನನ್ನ ತೂಕ ಕಡಿಮೆನೇ ಆಗಲ್ಲ. ನೋಡಿ, ನಿಮ್ಮ ಶರೀರದಲ್ಲಿ ಸಂಗ್ರಹವಾದ ಫ್ಯಾಟ್ಸ್ ಅನ್ನು ತೆಗೆಯೋದಕ್ಕೆ ಮತ್ತೆ ಬಾಡಿಯಲ್ಲಿ ಹೊಸ ಫ್ಯಾಟ್ಸ್ ಉಂಟಾಗದ ಹಾಗೆ ನೋಡ್ಕೊಳ್ಳೋಕೆ ನೀವು ಎಲ್ಲಕ್ಕೂ ಮೊದಲು ದಿವ್ಯಋಷಿ ಆರೋಗ್ಯಂ ಸಂಸ್ಥಾನದ ಸ್ಲಿಮ್ ಸೂತ್ರದ ಸೇವನೆಯನ್ನು ಇವತ್ತಿನಿಂದಲೇ ಪ್ರಾರಂಭಿಸಿ. ಇದಕ್ಕೆ ಭಾರತ ಸರ್ಕಾರದ ಆಯುಷ್ ವಿಭಾಗದ ಮೂಲಕ ಮಾನ್ಯತೆ ಇದೆ. ಸ್ಲಿಮ್ ಸೂತ್ರದಲ್ಲಿ ಸಿಗುವಂತಹ ಸ್ಲಿಮ್ ಸೂತ್ರ ಕ್ಯಾಪ್ಸುಲ್ ಅನ್ನು ಬೆಳಗ್ಗೆ ಸಂಜೆ ತಗೋಬೇಕು ಮತ್ತು ಜೊತೆಗೆ ಸ್ಲಿಮ್ ಸೂತ್ರ ಪೌಡರ್ ಅನ್ನು ದಿನ 2 ಬಾರಿ ಉಗುರು ಬಿಸಿ ನೀರಿನಲ್ಲಿ ತಗೋಬೇಕು. ಆದ್ರೆ ಒಂದು ವಿಷಯದ ಬಗ್ಗೆ ಗಮನ ಇರಲಿ, ಕೋರ್ಸ್ ಪೂರ್ತಿ ಆಗುವ ಮೊದಲು ಔಷಧಿಯನ್ನು ಬಂದ್ ಮಾಡಬೇಡಿ. ಸರಿ, ಥ್ಯಾಂಕ್ ಯು ಡಾಕ್ಟ್ರೆ. ಸ್ಲಿಮ್ ಸೂತ್ರದ ರೆಗ್ಯುಲರ್ ಬಳಕೆಯಿಂದ ನನ್ನ ಬಾಡಿ ವೇಟ್ ಕಡಿಮೆ ಆಗ್ತಾ ಹೋಯ್ತು. ನನ್ನ ಬೇಸ್ ಲೈನ್ ವೇಸ್ಟ್ ಕೂಡ 3 ಇಂದ 4 ಇಂಚು ಕಡಿಮೆ ಆಯ್ತು. ಅಂದ್ರೆ ಸ್ಲಿಮ್ಮಿಂಗ್ ವಿದೌಟ್ ಡಯಟಿಂಗ್, ಓನ್ಲಿ ವಿತ್ ಸ್ಲಿಮ್ ಸೂತ್ರ. ಡಾಕ್ಟರ್, ಸ್ಲಿಮ್ ಸೂತ್ರದಲ್ಲಿ ಏನಿದೆ ಅಂತದ್ದು ಅಷ್ಟೊಂದು ಇಫೆಕ್ಟಿವ್ ಆಗಿರುವಂತದ್ದು? ನೋಡಿ, ಸ್ಲಿಮ್ ಸೂತ್ರದಲ್ಲಿ ಎಲ್ಲಾ ರೀತಿಯ ಇಂಗ್ರೀಡಿಯೆಂಟ್ಸ್ ಇವೆ. ಅವು ಫ್ಯಾಟ್ ಅನ್ನು ಬಹಳ ಬೇಗನೆ ಕಡಿಮೆಗೊಳಿಸುತ್ತವೆ. ಮತ್ತೆ ಸ್ಲಿಮ್ ಸೂತ್ರದ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂದ್ರೆ ಗಾರ್ಸಿನಿಯಾ ಗಾಂಬೋಜಿಯಾ. ಗಾರ್ಸಿನಿಯಾ ಗಾಂಬೋಜಿಯಾದಲ್ಲಿ ಹೈಡ್ರಾಕ್ಸಿ ಸಿಟ್ರಿಕ್ ಆಸಿಡ್ ಹೆಸರಿನ ಒಂದು ಆಕ್ಟಿವ್ ತತ್ವ ಇದೆ. ಇದು ನ್ಯಾಚುರಲ್ ಆಗಿ ಶರೀರದಲ್ಲಿ ಹೆಚ್ಚುವರಿ ಕಾರ್ಬೋಹೈಡ್ರೇಟ್ ಅನ್ನ ಫ್ಯಾಟ್ ಆಗಿ ಕನ್ವರ್ಟ್ ಆಗಿಸುವ ಪ್ರಾಸೆಸ್ ಅನ್ನು ಬಹುಮಟ್ಟಿಗೆ ತಡೆಯುತ್ತೆ. ಇದರಿಂದ ಶರೀರದಲ್ಲಿ ಬೊಜ್ಜು ಬೆಳೆಸುವ ಫ್ಯಾಟ್ನ ಫಾರ್ಮೇಷನ್ ಆಗೋದಿಲ್ಲ ಮತ್ತು ಬೊಜ್ಜು ಹೆಚ್ಚೋದು ನಿಂತು ಹೋಗುತ್ತೆ. ಇದರ ಜೊತೆಗೆ ಇದು ಲಿಪಿಡ್ ಮೆಟಬಾಲಿಸನ್ನ ರೆಗ್ಯುಲೇಟ್ ಮಾಡಿ ಮೊದಲಿನಿಂದಲೇ ಸಂಗ್ರಹವಾದ ಕೊಬ್ಬನ್ನು ಕಾರ್ಬೋಹೈಡ್ರೇಟ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಇದರಿಂದ ಬಾಡಿಗೆ ಹೆಚ್ಚು ಎನರ್ಜಿ ಸಿಗುತ್ತೆ. ಇದರ ಜೊತೆಗೆ ಗಾರ್ಸಿನಿಯಾ ಕಾಂಬೋಜಿಯಾ ಬ್ಲಡ್ನಲ್ಲಿ ಕಾಣಬರುವ ಲೆಪ್ಟಿನ್ ಎಂಬ ಹೆಸರಿನ ಹಾರ್ಮೋನ್ನ ಲೆವೆಲ್ ಅನ್ನು ಕಡಿಮೆ ಮಾಡುತ್ತೆ. ಇದರಿಂದ ಹಸಿವಾಗೋದು ಕಡಿಮೆ. ಆದರೆ ಬೊಜ್ಜನ್ನು ಹೆಚ್ಚಿಸುವಂತಹ ಬ್ಯಾಡ್ ಫ್ಯಾಟ್ ಕರಗುತ್ತಾ ಹೋಗಿ ನಿಮ್ಮ ಬಾಡಿಗೆ ಎನರ್ಜಿ ಸಿಗುತ್ತೆ. ಗಾರ್ಸಿನಿಯಾ ಕಾಂಬೋಜಿಯಾ ಒಂದು ಎಂತಹ ಫ್ರೂಟ್ ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟವನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತೆ ಗುಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುತ್ತೆ. ಹಾಗಾಗಿ ಹೃದಯಕ್ಕೆ ಸಂಬಂಧಿಸಿದ ಎಲ್ಲಾ ರೋಗಗಳಿಂದಲೂ ನೀವು ದೂರ ಇರ್ತೀರಿ. ಇದರ ಜೊತೆಗೆ ಗಾರ್ಸಿನಿಯಾ ಕಾಂಬೋಜಿಯಾದಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತದೆ. ಹಾಗಾಗಿ ಬಾಡಿಯ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ಮತ್ತು ಶರೀರದ ಆಂತರಿಕ ಶಕ್ತಿ ಅನೇಕ ಪಟ್ಟು ಹೆಚ್ಚಾಗುತ್ತೆ ಮತ್ತು ಇತರ ಗಂಭೀರ ರೋಗಗಳ ಅಪಾಯದಿಂದಲೂ ದೂರ ಇರ್ತೀರಿ. ಮತ್ತೆ ಬೊಜ್ಜು ಬಂದಿಲ್ಲ ಅಂದ್ರೆ ನೀವು ಡಯಾಬಿಟಿಸ್, ಥೈರಾಯ್ಡ್, ಬ್ಲಡ್ ಪ್ರೆಷರ್, ಹಾರ್ಟ್ ಪ್ರಾಬ್ಲಮ್ಸ್ ಮತ್ತು PCOD ಯಂತಹ ಅನೇಕ ರೋಗಗಳಿಂದ ದೂರ ಇರ್ತೀರಿ. ಹಾಗಾಗಿ ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ, ಇವತ್ತಿನಿಂದ ಸ್ಲಿಮ್ ಸೂತ್ರ ತಗೊಳ್ಳೋದನ್ನ ಪ್ರಾರಂಭಿಸಿ. ಇದರಿಂದ ನಿಮ್ಮ ತೂಕವು ಕಡಿಮೆ ಆಗಬಹುದು ಮತ್ತು ನೀವು ಸದಾ ಹೆಲ್ದಿ ಮತ್ತು ಫಿಟ್ ಆಗಿರ್ತೀರಿ. ಸ್ಲಿಮ್ ಸೂತ್ರದ ಒಂದು ಪ್ಯಾಕ್ನಲ್ಲಿ ನಿಮಗೆ ಸಿಗುತ್ತೆ ಸ್ಲಿಮ್ ಸೂತ್ರ ಪೌಡರ್ನ ಜೊತೆಗೆ ಸ್ಲಿಮ್ ಸೂತ್ರ ಕ್ಯಾಪ್ಸೂಲ್, 1 ಚಮಚ ಸ್ಲಿಮ್ ಸೂತ್ರ ಪೌಡರ್ ಮತ್ತು 1 ಕ್ಯಾಪ್ಸೂಲ್ ಅನ್ನು ಉಗುರು ಬಿಸಿ ನೀರಿನಲ್ಲಿ ದಿನಕ್ಕೆ 2 ಬಾರಿ ತಗೊಂಡು 40 ದಿನಗಳ ತನಕ ಇದರ ಕೋರ್ಸ್ ಪೂರ್ತಿಗೊಳಿಸಿ. ನಿಮ್ಮ ತೂಕ ಕಡಿಮೆಯಾಗುತ್ತೆ, ನಿಮಗೆ ಬೇಕಾದ ಪರ್ಸನಾಲಿಟಿ ಪಡೆಯಬಹುದು. ಸ್ಲಿಮ್ ಸೂತ್ರದಲ್ಲಿ ನಿಮಗೆ ಸಿಗುತ್ತೆ 40 ದಿನಗಳ ಕೋರ್ಸ್ ಕೇವಲ ₹5 ಪ್ರತಿ ಗ್ರಾಮಿನ ಪೌಡರ್ ಮತ್ತು ಜೊತೆಗೆ ಕ್ಯಾಪ್ಸೂಲ್ ಫ್ರೀ. ನಮಸ್ಕಾರ. ಆಯುರ್ವೇದದಲ್ಲಿ ಬೊಜ್ಜನ್ನು ಸ್ಥೂಲ ಎನ್ನಲಾಗುತ್ತದೆ. ಮನುಷ್ಯನಲ್ಲಿ 7 ಧಾತುಗಳಿವೆ: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ ಮತ್ತು ಶುಕ್ರ. ಬೊಜ್ಜಿನಲ್ಲಿ ನಮ್ಮ ಮೇಧಧಾತು ಅತ್ಯಧಿಕ ಉಂಟಾಗ್ತದೆ. ಹಾಗಾಗಿ ಮೇದ ಅಂದ್ರೆ ಫ್ಯಾಟ್ ನಮ್ಮ ಬಾಡಿಯಲ್ಲಿ ಡಿಪಾಸಿಟ್ ಆಗತೊಡಗ್ತದೆ. ಇದರ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಇದರ ನಂತರ ನಿಮ್ಮಲ್ಲಿ ಅಸ್ಥಿ ಅಂದ್ರೆ ಬೋನ್ಸ್, ಮಜ್ಜ ಅಂದ್ರೆ ಬೋನ್ ಮ್ಯಾರೋ ಮತ್ತೆ ಶುಕ್ರ ಅಂದ್ರೆ ಸೀಮೆನ್ಸ್ ಸರಿಯಾಗಿ ವಿಕಸಿತಗೊಳ್ಳೋದಿಲ್ಲ. ಮತ್ತೆ ದಪ್ಪಗಿರುವ ವ್ಯಕ್ತಿ ಸಂದು ಸಂಬಂಧಿತ ಬ್ಲಡ್ ರಿಲೇಟೆಡ್ ಅಥವಾ ಸೆಕ್ಷುವಲ್ ಡಿಸಾರ್ಡರ್ಗೆ ಒಳಪಡ್ತಾರೆ. ಸ್ಲಿಮ್ ಸೂತ್ರ ಮೇಧಧಾತು ಮತ್ತು ಕಫರೋಗವನ್ನು ದೂರ ಮಾಡಿ ನಿಮ್ಮನ್ನು ಬೊಜ್ಜಿನಿಂದ ರಕ್ಷಿಸುತ್ತದೆ. ಸ್ಲಿಮ್ ಸೂತ್ರದಲ್ಲಿ ಇರೋ ಗಿಡಮೂಲಿಕೆ ನಿಮ್ಮ ತೂಕವನ್ನು ಕಡಿಮೆ ಮಾಡುತ್ತೆ, ಮಾತ್ರವಲ್ಲ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಬಾಡಿ ಸೆಲ್ಸ್ಗೆ ಆಕ್ಸಿಜನ್ನ ಸಾಕಷ್ಟು ಪ್ರಮಾಣವನ್ನು ಒದಗಿಸಿ ನಿಮ್ಮನ್ನು ಏಜಿಂಗ್ನಿಂದಲೂ ರಕ್ಷಿಸುತ್ತದೆ. ಸ್ಲಿಮ್ ಸೂತ್ರ ನಿಮ್ಮ ಪೂರ್ತಿ ವ್ಯಕ್ತಿತ್ವದ ಮೇಲೆ ಕೆಲಸ ಮಾಡ್ತದೆ. ಮತ್ತೆ ಡಾಕ್ಟರ್ ದೀಪಿಕಾ, ಈ ಮಧ್ಯೆ ಒಬ್ರು ಕಾಲರ್ ಇದ್ದಾರೆ, ಅವರ ಜೊತೆ ಮಾತಾಡಿ ಅವರ ಸಮಸ್ಯೆ ತಿಳ್ಕೊಳ್ಳೋಣ. ಸರಿ, ನಮಸ್ಕಾರ, ಸ್ವಾಗತ ನಿಮ್ಗೆ ನಮ್ಮ ಕಾರ್ಯಕ್ರಮ ಸ್ಲಿಮ್ ಸೂತ್ರಕ್ಕೆ. ನಮಸ್ಕಾರ ಮೇಡಮ್. ಸರಿ, ಈಗ ಹೇಳಿ, ಏನ್ ನಿಮ್ಮ ಹೆಸರು ಮತ್ತು ಎಲ್ಲಿಂದ ಮಾತಾಡ್ತಿದ್ದೀರಿ?
ನಾನು ಮುಂಬೈಯಿಂದ ಸೋನಿಯಾ ಮಾತಾಡ್ತಿದ್ದೀನಿ. ಸೋನಿಯಾ, ನೀವು ನಿಮ್ಮ ಸಮಸ್ಯೆಯನ್ನು ಡಾಕ್ಟರ್ ದೀಪಿಕಾ ಜೊತೆ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸೋನಿಯಾ ಅವರೇ, ಹೇಳಿ ನಿಮ್ಗೇನು ಸಮಸ್ಯೆ? ಆಕ್ಚುಲಿ ಡಾಕ್ಟರ್, ನನ್ನ ತೂಕ ಬಹಳ ಹೆಚ್ಚಾಗಿದೆ. ಎಷ್ಟಿದೆ ನಿಮ್ಮ ತೂಕ? ಈಗ 76 kg ಇದೆ, ಆದ್ರೆ ಮೊದಲು ಹಾಗಿರ್ಲಿಲ್ಲ. ಈ ಪ್ರಾಬ್ಲಮ್ ನನಗೆ ಡೆಲಿವರಿ ನಂತರ ಆಗಿದೆ. ಈಗ ನನಗೆ 9 ತಿಂಗಳ ಬೇಬಿ ಇದೆ. ಓಕೆ, ನಿಮ್ಮ ಹೈಟ್ ಎಷ್ಟಿದೆ? ನನ್ನ ಹೈಟ್ 5.4 ಇದೆ. ನಿಮ್ಗೆ ಥೈರಾಯ್ಡ್ನ ಪ್ರಾಬ್ಲಮ್ ಇಲ್ಲಲ್ವಾ? ಇದೆ ಡಾಕ್ಟ್ರೇ, ಅದಕ್ಕಾಗಿ ನಾನು ಮೆಡಿಸಿನ್ಸ್ ಕೂಡ ತಗೋತಿದ್ದೀನಿ. ನೋಡಿ ಸೋನಿಯಾ ಅವರೇ, ಡೆಲಿವರಿ ನಂತರ ತೂಕ ಹೆಚ್ಚೋದು ಒಂದು ಸಾಮಾನ್ಯ ವಿಚಾರ. ಆದ್ರೆ ಪೋಸ್ಟ್ ಡೆಲಿವರಿ ನಂತರನೂ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಇದೆ. ಈ ತನಕ ನೀವು ತೂಕ ಇಳಿಸೋದಕ್ಕೆ ಏನೇನು ಮಾಡಿದಿರಿ? ಬೆಳಗ್ಗೆ ಎಕ್ಸಸೈಸ್ ಮಾಡ್ತೀನಿ ಡಾಕ್ಟರ್, ಮತ್ತೆ ಲೆಮನ್ ವಾಟರ್ ತಗೋತೀನಿ ಜೇನಿನ ಜೊತೆಗೆ. ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀನಿ, ಹಾಗಾಗಿ ಡಯಟಿಂಗ್ ಮಾಡೋಕ್ಕಾಗಲ್ಲ. ನೋಡಿ ಸೋನಿಯಾ ಅವರೇ, ಕೇವಲ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಲೆಮನ್ ವಾಟರ್ ಕುಡಿಯೋದ್ರಿಂದ ಡೆಲಿವರಿ ನಂತರ ಹೆಚ್ಚಾದ ತೂಕ ಯಾವತ್ತೂ ಕಡಿಮೆ ಆಗೋದಿಲ್ಲ. ಹಾಗಾಗಿ ಎಲ್ಲಕ್ಕೂ ಮೊದಲು ನಿಮ್ಮ ಬಾಡಿ ಮತ್ತು ನಿಮ್ಮ ಕರುಳಿನ ಡೀಪ್ ಕ್ಲೆನ್ಸಿಂಗ್ ಆಗಬೇಕು. ಅದಾದ ನಂತರ ನಿಮ್ಮ ಟಮ್ಮಿ ಏರಿಯಾದ ಫ್ಯಾಟ್ ಕಡಿಮೆ ಆಗುತ್ತೆ. ಜೊತೆಗೆ ನಿಮ್ಮ ಬಾಡಿಯ ಬೇರೆ ಭಾಗಗಳಲ್ಲಿ ಸಂಗ್ರಹವಾದ ಫ್ಯಾಟ್ ಕಡಿಮೆ ಆಗಿ ಮುಗಿದು ಹೋಗುತ್ತೆ. ಮತ್ತೆ ಇದನ್ನೆಲ್ಲ ಮಾಡುತ್ತೆ ನಮ್ಮ ಸ್ಲಿಮ್ ಸೂತ್ರ. ಇದೊಂದು ಟ್ರೈಡ್ ಅಂಡ್ ಟೆಸ್ಟೆಡ್ ಫಾರ್ಮುಲಾ, ತೂಕ ಕಡಿಮೆ ಮಾಡುತ್ತೆ ಇದು. ಸರಿ ಡಾಕ್ಟರ್, ಇನ್ನೊಂದು ವಿಚಾರ ಕೇಳಬೇಕು ನಾನು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀನಿ. ಇದನ್ನು ಯೂಸ್ ಮಾಡೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗೋದಿಲ್ವಾ? ಖಂಡಿತ ನಿಶ್ಚಿಂತೆಯಾಗಿರಿ ಸೋನಿಯಾ ಅವರೇ, ಇದರ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಿಮ್ಮ ಮೇಲೂ ಇಲ್ಲ, ನಿಮ್ಮ ಬೇಬಿ ಮೇಲೂ ಇಲ್ಲ. ನಾನು ಎಲ್ಲಾ ಲೇಡೀಸ್ಗೆ ಅಪೀಲ್ ಮಾಡೋದೇನೆಂದ್ರೆ, ಆಫ್ಟರ್ ಡೆಲಿವರಿ ತಮ್ಮ ತೂಕ ಕಡಿಮೆ ಮಾಡಬಯಸೋರಿಗೆ ನೀವು ಇವತ್ತಿನಿಂದಲೇ ಸ್ಲಿಮ್ ಸೂತ್ರದ ಬಳಕೆಯನ್ನು ಪ್ರಾರಂಭ ಮಾಡಿ. ಸರಿ, ಥ್ಯಾಂಕ್ ಯು ಡಾಕ್ಟರ್. ತೂಕ ಕಡಿಮೆ ಮಾಡೋದಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ? ಬೆಳಗ್ಗೆ ಎದ್ದು ನಿಂಬೆ ನೀರು ಕುಡಿಯೋದು, ಗ್ರೀನ್ ಟೀ ಕುಡಿಯೋದು, ಡಯಟ್ ಮಾಡೋದು, ಮತ್ತೆ ಎಕ್ಸಸೈಸ್. ಓಹ್, ಆದ್ರೆ ಏನೂ ಇಲ್ಲ. ಈ ಟಮ್ಮಿ ಏರಿಯಾ ಮತ್ತು ಲೋವರ್ ಬ್ಯಾಕ್ ಪೋರ್ಷನ್ ಅದು ಕಡಿಮೆನೇ ಆಗಲ್ಲ. ಎಕ್ಸಸೈಸ್ ಮಾಡೋದ್ರಿಂದ ಸ್ವಲ್ಪ ತೂಕ ಕಡಿಮೆ ಆಗುತ್ತೆ, ಆದ್ರೆ ಎಕ್ಸಸೈಸ್ ಬಿಟ್ಟ ತಕ್ಷಣ ಮತ್ತೆ ಹೆಚ್ಚುತ್ತೆ. ನನ್ನ ಇಷ್ಟದ ಎಲ್ಲಾ ಡ್ರೆಸ್ಸಸ್ ಕೂಡ ಮೂಲೆಗೆ ಬಿದ್ದಿದ್ದವು. ಸಲ್ವಾರ್ ಕಮೀಜ್ ಹಾಕೊಂಡ್ರು ಹೊಟ್ಟೆ ಹೀಗೆ ಹೊರಗೆ ಬರ್ತಿತ್ತು. ಮತ್ತೆ ವೆಸ್ಟರ್ನ್ ಡ್ರೆಸ್ ಅದನ್ನು ಮರೆತೇ ಬಿಟ್ಟಿದ್ದೆ. ಬಿಟ್ಟು ಬಿಡಿ ತೂಕ ಕಡಿಮೆಗೊಳಿಸುವ ಹಳೆಯ ಅಸಫಲ ವಿಧಾನಗಳನ್ನು ಹಿಂದೆ ಬಳಸಿ weight ಲಾಸ್ನ ಸೈಂಟಿಫಿಕ್ ಮತ್ತು ಗವರ್ಮೆಂಟ್ ಅಪ್ರೂವ್ಡ್ ಆಯುರ್ವೇದಿಕ್ ಫಾರ್ಮುಲಾ ಸ್ಲಿಮ್ ಸೂತ್ರ. ಇದನ್ನು ಮನೆಯಲ್ಲಿ ಕುಳಿತೇ ತರಿಸಲು ಹಿಂದೆ ಕರೆ ಮಾಡಿ. ನನ್ ತಂಗಿ ನನ್ಗೆ ಸ್ಲಿಮ್ ಸೂತ್ರ ತಂದುಕೊಟ್ಲು. ನನ್ಗನ್ಸುತ್ತೆ ಅವಳು ತಮಾಷೆ ಮಾಡ್ತಿದ್ದಾಳೆ ಅಂತ. ಅವಳು ಬಹಳ ತೆಳ್ಳಗಿದ್ಲು, ಬಹಳ ತೆಳ್ಳಗೆ. ಆದ್ರೆ ನಾನು ಅದನ್ನು ಯೂಸ್ ಮಾಡಿದೆ. ಮತ್ತೆ 15ರಿಂದ 20 ದಿನಗಳಲ್ಲಿ ವ್ಯತ್ಯಾಸ ಕಂಡ್ಕೊಂಡೆ. ಅಂತರ ನೋಡಿದೆ. ನಾನ್ ನೋಡ್ದೆ 2 ಇಂಚಸ್ನಷ್ಟು ಲೂಸ್ ಮಾಡಿದೆ. ಮತ್ತೆ ನಾನು ಬಹಳ ಖುಷಿಯಾಗಿದ್ದೆ. ನಾನ್ ಮತ್ತಷ್ಟು ಯೂಸ್ ಮಾಡಿದೆ. ಮತ್ತೆ ಈಗಂತೂ 4 ಇಂಚ್ ಕಡಿಮೆ ಆಗಿದೆ. ನನ್ಗೆ ಬಹಳ ಖುಷಿಯಾಗಿದೆ. ಸ್ಲಿಮ್ ಸೂತ್ರ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಡಾಕ್ಟರ್ ದೀಪಿಕಾ, ಜನರು ವೇಟ್ ಕಡಿಮೆ ಮಾಡಿದಾಗ ಅವರ ಪೂರ್ತಿ ಶರೀರದ ತೂಕ ಕಡಿಮೆ ಆಗುತ್ತೆ. ಆಗ ಶರೀರದ ರೂಪ ಕೆಟ್ಟು ಹೋಗುತ್ತೆ. ಸ್ಲಿಮ್ ಸೂತ್ರದಿಂದ ಸ್ಪಾಟ್ ರಿಡಕ್ಷನ್ ಅಂದ್ರೆ ನಿಮ್ಗೆ ಯಾವುದೋ ಪರ್ಟಿಕ್ಯುಲರ್ ಏರಿಯಾದ ವೇಟ್ ಹೆಚ್ಚಿದ್ರೆ ಅದರ ಮೇಲೆ ಇಫೆಕ್ಟ್ ಆಗುತ್ತಾ? ಖಂಡಿತ ಆಗುತ್ತೆ. ನೋಡಿ, ಕೆಲವರಿಗೆ ವಿಶೇಷ ಬಾಡಿ ಪಾರ್ಟ್ ಅಂದ್ರೆ ಟಮ್ಮಿ ಏರಿಯಾ, ಲೋವರ್ ಬ್ಯಾಕ್, ಥೈಸ್ ಮತ್ತೆ ಲೋವರ್ ಆರ್ಮ್ಸ್ ಏರಿಯಾದಿಂದ ಫ್ಯಾಟ್ ಕಡಿಮೆ ಮಾಡಬಯಸಿದ್ರೆ ಅವರು ಸ್ಲಿಮ್ ಸೂತ್ರ ಬಳಸಿ ಒಳ್ಳೆ ರಿಸಲ್ಟ್ ಪಡೆಯಬಹುದು. ಸ್ಲಿಮ್ ಸೂತ್ರ ಬಾಡಿ ಶೇಪ್ ಅಪ್ ಮತ್ತು ಟೋನ್ ಅಪ್ ಮಾಡುತ್ತೆ. ಯಾಕೆಂದ್ರೆ ಇದರಲ್ಲಿ ಜಿಂಜಿಬಲ್ ಆಫಿಸಿನಿಲ್, ಎಂಬೇಲಿಯಾ ರೈಪ್ಸ್ ಮತ್ತು ಪ್ರೈಮ್ನ ಇಂಟೆಗ್ರಿಫೋಲಿಯಾ ಮತ್ತು ಇನ್ನು ಅನೇಕ ಆಯುರ್ವೇದಿಕ್ ಗಿಡಮೂಲಿಕೆಗಳಿವೆ. ಹಾಗಾಗಿ ಈ ಸ್ಪಾಟ್ ರಿಡಕ್ಷನ್ ಅಂದ್ರೆ ನಿಮ್ಗೆ ಒಂದು ನಿರ್ದಿಷ್ಟ ಬಾಡಿ ಪಾರ್ಟ್ನಿಂದ ಬೊಜ್ಜು ಕಡಿಮೆಗೊಳಿಸಬೇಕಾದ್ರೆ ಅದರಲ್ಲೂ ಇದು ಬಹಳ ಪ್ರಯೋಜನಕಾರಿ. ಡಾಕ್ಟರ್ ದೀಪಿಕಾ, ನೀವು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ, ನಮ್ಮ ವೀಕ್ಷಕರಿಗೆ ಇಷ್ಟು ಮಹತ್ವಪೂರ್ಣ ಮಾಹಿತಿ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮಗೆ ಬಹಳ ಧನ್ಯವಾದ. ಥ್ಯಾಂಕ್ ಯು. ಗೆಳೆಯರೇ, ತೂಕ ಕಡಿಮೆ ಮಾಡಿ ನೀವು ಫಿಟ್ ಮತ್ತು ಹೆಲ್ದಿ ಆಗಬಹುದು. ನೀವು ತಗೋಬೇಕು ಗವರ್ಮೆಂಟ್ ಸರ್ಟಿಫೈಡ್ ಆಯುರ್ವೇದಿಕ್ ಔಷಧಿ ಸ್ಲಿಮ್ ಸೂತ್ರ. ಸರಿ, ಹಿಂದೆ ತನ್ನಿ ಸ್ಲಿಮ್ ಸೂತ್ರ ಮತ್ತು ಆಗಿರಿ ಫಿಟ್, ಆಕ್ಟಿವ್ ಮತ್ತು ಸ್ಲಿಮ್. ಸೊ ಕಾಲ್ ನೌ. ಸ್ಲಿಮ್ ಸೂತ್ರ ತೂಕ ಕಡಿಮೆ ಮಾಡುವ ಏಕಮಾತ್ರ ಪ್ರಾಕೃತಿಕ ಔಷಧ. ಇದು ಭಾರತ ಸರ್ಕಾರದ ಆಯುಷ್ ವಿಭಾಗದಿಂದ ಅಪ್ರೂವ್ಡ್ ಆಗಿದೆ. ಮತ್ತೆ ISO 9001 2000 GMP ಮತ್ತು HACCP ಸರ್ಟಿಫೈಡ್. ಅನೇಕ ಕ್ಲಿನಿಕಲ್ ಮತ್ತು ಲ್ಯಾಬ್ ಟೆಸ್ಟ್ನ ನಂತರವೇ ಇದನ್ನು ನಿಮಗೆ ನೀಡಲಾಗುತ್ತಿದೆ. ಸ್ಲಿಮ್ ಸೂತ್ರದಲ್ಲಿ ನಿಮಗೆ ಸಿಗುತ್ತದೆ 40 ದಿನಗಳ ಕೋರ್ಸ್, ಕೇವಲ ₹5 ಪ್ರತಿ ಗ್ರಾಂನಂತೆ ಪೌಡರ್ ಮತ್ತು ಜೊತೆಯಲ್ಲಿ ಕ್ಯಾಪ್ಸೂಲ್ ಫ್ರೀ.